ಹಾಯ್ ಹಲೋ ನಮಸ್ಕಾರ, ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ದಿವ್ಯ ದೃಷ್ಟಿ ಅಥವಾ ಆಜ್ಞಾಚಕ್ರ ಥರ್ಡ್ ಐ ಬಗ್ಗೆ ಒಂದು ವಿಶೇಷ ಮಾಹಿತಿ ಏನು ಅಂತ ನೋಡೋಣ. ವಿಡಿಯೋ ಕೊನೆ ತನಕ ನೋಡಿ. ಧ್ಯಾನ ಮಾಡುವ ಹಲವರಿಗೆ ಒಂದು ದೊಡ್ಡ ತಪ್ಪು ಕಲ್ಪನೆ ಇದೆ. ಥರ್ಡ್ ಐ ಆಕ್ಟಿವ್ ಅಥವಾ ಸಮತೋಲನ ಆದಾಗ ದೃಶ್ಯಗಳು ಕಾಣಬೇಕು, ಬೆಳಕು ಕಾಣಬೇಕು, ದೇವಿ ದೇವತೆಗಳು ಕಾಣಬೇಕು ಅಂತ. ಆದರೆ ನಿಜವಾದ ಯೋಗಶಾಸ್ತ್ರ ಮತ್ತು ತಂತ್ರಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ? ಕೆಲವೊಮ್ಮೆ ವಿಷನ್ ಬರದೇ ಇರುವುದು ಕೂಡ ನಿಮ್ಮ ಸಾಧನೆಯ ದೊಡ್ಡ ಪ್ರೋಗ್ರೆಸ್ ಆಗಿರಬಹುದು. ಯಾಕೆಂದ್ರೆ ನಿಜವಾದ ಧ್ಯಾನದ ಗುರಿ ಏನಾದರೂ ಕಾಣೋದು ಅಲ್ಲ, ಮನಸ್ಸು ಸಂಪೂರ್ಣ ಶಾಂತವಾಗುವುದೇ ಇದರ ಮೊದಲ ಗುರಿ. ವಿಚಾರವೇ ಇಲ್ಲ, ಝೀರೋ ಸ್ಟೇಟ್ ಅಂದ್ರೆ ಆಲೋಚನೆಗಳೇ ಇಲ್ಲದ ಸ್ಥಿತಿ. ಒಳಗಿನ ಗದ್ದಲ ನಿಂತಾಗ ಒಂದು ವಿಚಿತ್ರವಾದ ಮೌನ ಹುಟ್ಟುತ್ತೆ. ಆ ಮೌನವೇ ನಿಜವಾದ ಶಕ್ತಿ. ದಿನದ 24 ಗಂಟೆ ದೃಶ್ಯಗಳು ಕಾಣೋದು, ಎಲ್ಲೆಲ್ಲೂ ಸೂಕ್ಷ್ಮ ಎಂಟಿಟಿಗಳು, ಅದೃಶ್ಯ ಶಕ್ತಿಗಳು, ದೈವಿಕ ಅಥವಾ ಸೂಕ್ಷ್ಮ ರೂಪಗಳು ಪ್ರತಿ ಕ್ಷಣ ಕಾಣ್ತಾ ಇದ್ರೆ ಏನಾಗುತ್ತೆ? ಭಯ ಹುಟ್ಟಿಸ್ಬೋದು. ಇದು ಸ್ಪಿರಿಚುವಲ್ ಗ್ರೋತ್ ಅಂತ ಕರೆಯೋದಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನಿಜವಾದ ಥರ್ಡ್ ಐ ಸಮತೋಲನ ಅಥವಾ ಬ್ಯಾಲೆನ್ಸ್ ಆದಾಗ ನಿಮ್ಮ ಜೀವನವನ್ನ ಬ್ಯಾಲೆನ್ಸ್ ಮಾಡಬೇಕು. ಭಯ ಮತ್ತು ಕನ್ಫ್ಯೂಷನ್ ಹುಟ್ಟಿಸಬಾರದು. ನಿಜವಾದ ದಿವ್ಯ ದೃಷ್ಟಿಯ ಜಾಗೃತಿ ಅಂದ್ರೆ ಬೇಕಾದಾಗ ಮಾತ್ರ ಆಳವಾದ ಫೋಕಸ್ಗೆ ಹೋಗಬಲ್ಲ ಸ್ಥಿತಿ. ಅಂತಃಪ್ರಜ್ಞೆ ಹೆಚ್ಚೋದು, ಕ್ಲಾರಿಟಿ ಬರೋದು, ಇಂಟ್ಯೂಷನ್ ಶಾರ್ಪ್ ಆಗೋದು, ಮನಸ್ಸು ಸ್ಟೇಬಲ್ ಆಗೋದು, ಇವುಗಳು ನಿಜವಾದ ಸಂಕೇತಗಳು. ಈಗ ಬರುವಂತಹ ದೊಡ್ಡ ಪ್ರಶ್ನೆ ಏನಪ್ಪಾ ಅಂದ್ರೆ, ಧ್ಯಾನದಲ್ಲಿ ಕಾಣುವ ವಿಷನ್ ಅಥವಾ ದೃಶ್ಯಗಳು ನಿಜವಾ ಅಥವಾ ಇಮ್ಯಾಜಿನೇಷನ್ ಅಂತ. ನೀವು ಇಮ್ಯಾಜಿನ್ ಮಾಡಿಕೊಂಡ ದೃಶ್ಯಗಳಾದ್ರೆ ಆ ದೃಶ್ಯಗಳನ್ನ ಕಂಟ್ರೋಲ್ ಮಾಡಬಲ್ಲಿರಿ. ಅಂದ್ರೆ ಅದನ್ನ ಬದಲಾಯಿಸ್ಬೋದು, ತೆಗೆದು ಹಾಕ್ಬೋದು, ಮತ್ತೆ ತರಬಹುದು. ಈ ರೀತಿ ಇದ್ದಾಗ ಅದು ಬಹುಶಃ ಮನಸ್ಸಿನ ಇಮ್ಯಾಜಿನೇಷನ್ ಇರಬಹುದು. ಆದ್ರೆ ನಿಜವಾದ ದೃಶ್ಯ ಕಾಣೋದು ಅಥವಾ ವಿಷನ್ ಕಾಣೋದು ಅಂದ್ರೆ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಅದು ತಾನಾಗಿಯೇ ಬರುತ್ತೆ, ತಾನಾಗಿಯೇ ಹೋಗುತ್ತೆ. ನೀವು ಮ್ಯಾನಿಪುಲೇಟ್ ಮಾಡೋದಿಕ್ಕೆ ಆಗೋದಿಲ್ಲ ಅದನ್ನ. ಆದ್ರೆ ಇಲ್ಲಿ ತುಂಬಾ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ನಿಜವಾದ ಸಾಧಕ ಅಥವಾ ಸಾಧಕಿ ವಿಷನ್ ಅಥವಾ ದೃಷ್ಟಿಯ ಹಿಂದೆ ಓಡೋದಿಲ್ಲ. ಅವನು ಪ್ಯೂರಿಫಿಕೇಶನ್ ಮೇಲೆ ಫೋಕಸ್ ಮಾಡ್ತಾನೆ. ಕೋಪ ಕಡಿಮೆ ಆಗ್ತಾ ಇದೆಯಾ? ಅಹಂಕಾರ ಕರಗ್ತಾ ಇದೆಯಾ? ಮನಸ್ಸು ಶಾಂತವಾಗ್ತಿದೆಯಾ? ಒಳಗೆ ಸೈಲೆನ್ಸ್ ಹೆಚ್ಚಾಗ್ತಾ ಇದೆಯಾ? ಇವೇ ನಿಜವಾದ ಸ್ಪಿರಿಚುವಲ್ ಅವೇಕನಿಂಗಿನ ಸೈನ್ಸ್. ನಿಮಗೆ ಯಾವುದೇ ದೃಶ್ಯ ಕಾಣದೇ ಇದ್ದಾಗ ನಿಮ್ಮ ಧ್ಯಾನ, ಚಕ್ರ ಧ್ಯಾನ ಸರಿ ಆಗ್ತಾ ಇಲ್ಲ ಎಂಬ ಅರ್ಥ ಅಲ್ಲ. ಕಾಣುವುದಕ್ಕಿಂತ ಹೆಚ್ಚು ಮನಸ್ಸು ಸ್ಥಿರ ಆಗೋದು ಮುಖ್ಯ. ಬ್ಯಾಲೆನ್ಸ್ ಆಗಿರುವ ಆಜ್ಞಾಚಕ್ರದ ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಬೇಕಾದಾಗ ಮಾತ್ರ ಧ್ಯಾನದಲ್ಲಿ ಏಕಾಗ್ರತೆಯಿಂದ ಯಾವುದಾದರೂ ವಿಷಯದ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದು. ದಿನನಿತ್ಯ ಜೀವನಕ್ಕೆ ಅಡ್ಡಿಯಾಗದ ರೀತಿಯಲ್ಲಿ ಆತ್ಮ ಜಾಗೃತಿ. ನಿರಂತರವಾಗಿ ದೃಶ್ಯಗಳು ಕಾಣ್ತಾ ಇದ್ರೆ ಸಾಮಾನ್ಯ ಜೀವನ ನಡೆಸಲು ಕಷ್ಟವಾಗತ್ತೆ. ಮೊದಲಿಗೆ ನಂಗೆ ಕಣ್ಣು ಮುಚ್ಚಿದ್ರೆ ಸಾಕು ಚಿತ್ರ ವಿಚಿತ್ರ ದೃಶ್ಯಗಳು ಬರ್ತಿದ್ವು, ವಿಕಾರ ರೂಪಗಳು. ಕ್ರಮೇಣ ಧ್ಯಾನದಲ್ಲಿ, ಜಪದಲ್ಲಿ ಪ್ರಗತಿ ಆಗ್ತಾ ಅದೆಲ್ಲ ಸರಿ ಆಯ್ತು. ಆ ತರ ಕಾಣ್ತಾ ಇದ್ದಾಗ ಕಣ್ಣು ಮುಚ್ಚಕ್ಕೆ ಒಂಥರ ಭಯ ಆಗೋದು, ಅಂದ್ರೆ ಏನೇನೋ ಕಾಣ್ತಾ ಇತ್ತಲ್ಲ ಅಂತೇಳಿ. ಮತ್ತೆ ಸ್ಲೋಲಿ ಧ್ಯಾನದಲ್ಲಿ, ಜಪದಲ್ಲಿ ಪ್ರೋಗ್ರೆಸ್ ಆದಾಗ ಅದು ಸರಿ ಆಯ್ತು. ಇನ್ನು ಕೆಲವರಿಗೆ ಕುಂಡಲಿನಿ ಜರ್ನಿಯಲ್ಲಿ ದಿವ್ಯ ದೃಷ್ಟಿಯಲ್ಲಿ ಕಾಣುವುದು ಮಾತ್ರವಲ್ಲ, ಕಿವಿಯಲ್ಲಿ ಕೇಳುವುದು ಅಸ್ಪಷ್ಟವಾದ ಮಾತುಗಳು, ದೇವರ ಹಾಡು, ಸ್ತೋತ್ರಗಳು. ಇವರಿಗೆ ಶಬ್ದ ಗ್ರಹಣ ಶಕ್ತಿ ಹೆಚ್ಚಿರುತ್ತೆ. ಹಿಯರಿಂಗ್ ಸೆನ್ಸರ್ ಆಕ್ಟಿವ್ ಇರುತ್ತೆ ಇವರದು. ಇನ್ನು ಕೆಲವರಿಗೆ ಸ್ಮೆಲ್, ವಾಸನೆಯಲ್ಲಿ ಗ್ರಹಿಸುವ ಶಕ್ತಿ ಆಕ್ಟಿವ್ ಆಗ್ಬೋದು. ಎಲ್ಲರಿಗೂ ದೃಶ್ಯವೇ ಕಾಣುವುದು ಅಂತ ಇಲ್ಲ.
ನನಗೆ ದೃಶ್ಯದಲ್ಲಿ ಮತ್ತು ಸ್ಮೆಲ್ನ ಸೆನ್ಸರ್ ಆಕ್ಟಿವ್ ಇರುವಂತಹದ್ದು. ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ಅನುಭವ. ಒಬ್ಬರ ಅನುಭವದ ಜೊತೆ ನಿಮ್ಮ ಅನುಭವ ಕಂಪೇರ್ ಯಾವತ್ತೂ ಮಾಡೋದಕ್ಕೆ ಹೋಗಬೇಡಿ. ಸೂಕ್ಷ್ಮ ಶ್ರವಣ ಅಥವಾ ಸೂಕ್ಷ್ಮ ಘ್ರಾಣ ಅನುಭವ, ಹೀಗೆ ಬೇರೆ ಬೇರೆ ಅನುಭವ ಆಗಬಹುದು. ನಿಜವಾದ ಸಮತೋಲನದಲ್ಲಿ ಇರುವಂತಹ ಆಜ್ಞಾಚಕ್ರದ ಲಕ್ಷಣಗಳು ಅಂದರೆ, ನಿಮಗೆ ಬೇಕಾದಾಗ ನೀವು ಧ್ಯಾನಕ್ಕೆ ಕೂತಾಗ ಸರಿಯಾದ ಧ್ಯಾನ ಘಟಿಸುವುದರ ಜೊತೆಗೆ ನಿಮಗೆ ಒಂದು ಪ್ರಶ್ನೆ ಇದೆ, ಅದರ ಬಗ್ಗೆ ನನಗೆ ದೃಶ್ಯದ ಮೂಲಕ ತೋರಿಸು ಅಂತ ನೀವು ಪ್ರಾರ್ಥಿಸಿ ಕೇಳಿದ ಪ್ರಶ್ನೆಗೆ ಅನುಗುಣವಾಗಿ ದೃಶ್ಯಗಳು ಬಂದರೆ, ಅಥವಾ ನಿಮಗೆ ಯಾರದ್ದಾದರೂ ಆರಾ ನೋಡಬೇಕು ಅಥವಾ ಯಾವುದಾದ್ರೂ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿಗಳಿದೆಯಾ ಅಂತ ಚೆಕ್ ಮಾಡಬೇಕು ಅಂತ ನೋಡೋದಕ್ಕೆ ಇದ್ದಾಗ ನೀವು ಪ್ರಾರ್ಥಿಸಿ ಧ್ಯಾನಕ್ಕೆ ಕೂತಾಗ ಅದಕ್ಕೆ ಸಂಬಂಧಪಟ್ಟ ದೃಶ್ಯಗಳು ಅಥವಾ ಶಬ್ದದ ರೂಪದಲ್ಲಿ ಅಥವಾ ಸ್ಮೆಲ್ಲಿನ ರೂಪದಲ್ಲಿ ಈ ರೀತಿಯ ಅನುಭವಕ್ಕೆ ಬರ್ತಾ ಇದ್ರೆ ಅದು ಸಮತೋಲನದಲ್ಲಿ ಇರುವ ಆಜ್ಞಾಚಕ್ರ ಅಂತ ಹೇಳಬಹುದು. ಪ್ರತಿ ಕ್ಷಣ ಸೂಕ್ಷ್ಮ ಶಕ್ತಿಗಳು ಕಾಣೋದು, ಶ್ಯಾಡೋಗಳು ಕಾಣೋದು, ಎನರ್ಜಿ ಫೀಲ್ ಆಗೋದು, ಈ ತರ ಇದ್ರೆ ನಮ್ಮ ನಿತ್ಯ ಜೀವನಕ್ಕೆ ಖಂಡಿತ ತೊಂದರೆ ಆಗುತ್ತೆ. ಅದಕ್ಕಾಗಿ ವಿಷನ್ ಅಥವಾ ದೃಶ್ಯ ಕಾಣ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ ಸಾಧನೆ ಸರಿ ಇಲ್ಲ ಅನ್ನುವ ರೀತಿ ತಿಳಿದುಕೊಳ್ಳುವ ಅಗತ್ಯ ಇಲ್ಲ. ಹೀಗಿದ್ರೂ ತಂತ್ರಶಾಸ್ತ್ರದಲ್ಲಿ ಮತ್ತು ಯೋಗಶಾಸ್ತ್ರದಲ್ಲಿ ಆಜ್ಞಾಚಕ್ರ ಸಕ್ರಿಯವಾದಾಗ ಕೆಲವರಿಗೆ ಒಳಗಿನ ಬೆಳಕು, ಜ್ಯೋತಿ, ಮಂತ್ರಧ್ವನಿ, ಸ್ವಪ್ನದಂತೆ ದೃಶ್ಯಗಳು, ಇಂಟ್ಯೂಷನ್, ಗಾಢ ಏಕಾಗ್ರತೆ ಇದೆಲ್ಲ ಅನುಭವಕ್ಕೆ ಬರುತ್ತೆ ಅಂತ ಇದೆ. ಹಠಯೋಗ ಪ್ರತೀಪಿಕದಲ್ಲಿ ನಾಡಿ ಶುದ್ಧಿ, ಪ್ರಾಣಾಯಾಮ, ಬ್ರಹ್ಮಚರ್ಯ, ಸಾತ್ವಿಕ ಆಹಾರ, ಮನಃಶುದ್ಧಿ ಇವುಗಳಲ್ಲದೆ ಆಜ್ಞಾಚಕ್ರದ ಸ್ಥಿರ ಜಾಗೃತಿ ಕಷ್ಟ. ಭ್ರೂಮಧ್ಯೆ ಏಕಾಗ್ರತೆ ಇಟ್ಟು ಧ್ಯಾನ ಮಾಡುವುದು ಮಾತ್ರ ಸಾಕಾಗುವುದಿಲ್ಲ ಅಂತ ಹೇಳಲಾಗಿದೆ. ಶಾಂಭವಿ ಮುದ್ರೆಯಲ್ಲಿ ದೃಷ್ಟಿಯನ್ನು ಭ್ರೂಮಧ್ಯದಲ್ಲಿ ಸ್ಥಿರಗೊಳಿಸಿ ಧ್ಯಾನ ಮಾಡಿದಾಗ ಮನಸ್ಸು ಒಂದೇ ಕಡೆ ಹರಿದಾಗ ಮನಸ್ಸು ಒಳಗಡೆ ಇಳಿಯೋದಕ್ಕೆ ಆರಂಭವಾಗುತ್ತೆ, ವಿಚಾರಗಳು ಕಡಿಮೆ ಆಗುತ್ತೆ, ಆಜ್ಞಾಚಕ್ರದ ಅವೇರ್ನೆಸ್ ಹೆಚ್ಚುತ್ತೆ. ವಿಶೇಷವಾಗಿ ಓಂ, ಹ್ರೀಂ ಅಥವಾ ಗುರು ಮಂತ್ರ ಗುರು ಶಿಷ್ಯ ಪರಂಪರೆಯಲ್ಲಿ ಸಿಕ್ಕಿದಾಗ ಅದನ್ನು ಜಪಿಸ್ತಾ ಮಂತ್ರದಿಂದ ಉಂಟಾದ ವೈಬ್ರೇಷನ್ನು ನಿಧಾನವಾಗಿ ನಾಡಿ ಶುದ್ಧಿ ಹಾಗೂ ಮನಸ್ಸನ್ನ ಸೂಕ್ಷ್ಮ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಆದರೆ ಶಾಸ್ತ್ರಗಳ ಅಂತಿಮ ಸಂದೇಶ ಒಂದೇ, ದೃಶ್ಯಗಳಿಗಿಂತ ಮನಸ್ಸಿನ ಶಾಂತಿ ದೊಡ್ಡದು, ಆಗುವ ಅನುಭವಗಳಿಗಿಂತ ಜಾಗೃತಿ ದೊಡ್ಡದು, ದೃಶ್ಯಗಳಿಗಿಂತ ಮೌನ ದೊಡ್ಡದು. ನಿಜವಾದ ತಡೆ ಹೊರಗಿನ ಜಗತ್ತನ್ನ ನೋಡೋದಕ್ಕೆ ಅಲ್ಲ, ನಿಮ್ಮ ಒಳಗಿನ ಸತ್ಯವನ್ನ ಅರಿಯೋದಿಕ್ಕೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.